ನಮಸ್ತೆ ವೀಕ್ಷಕರೇ, ನಮ್ಮ ಸೂರ್ಯೋದಯ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಆದರದ ಸ್ವಾಗತ. ನಮ್ಮ ಚಾನೆಲ್ಗೆ ನೀವು ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ವಾಚ್ ಮಾಡಿ. ಬನ್ನಿ ಕಥೆಯನ್ನು ಪ್ರಾರಂಭಿಸೋಣ. ಬೆಂಗಳೂರಿನ ಪ್ರತಿಷ್ಠಿತ ಕಾಲೇಜೊಂದರಲ್ಲಿ ಅರ್ಥಶಾಸ್ತ್ರದ ಹಿರಿಯ ಪ್ರಾಧ್ಯಾಪಕಿಯಾಗಿರುವ ಗಾಯತ್ರಿ ಅವರಿಗೆ ಈಗ 37ರ ಹರೆಯ. ಸರಳವಾದ ನೂಲಿನ ಸೀರೆ, ಹಣೆಯ ಮೇಲೆ ಸಣ್ಣದೊಂದು ಬಿಂದಿ ಮತ್ತು ಮುಖದಲ್ಲಿ ಸದಾ ಇರುತ್ತಿದ್ದ ಗಂಭೀರ ಭಾವನೆ ಅವಳ ವ್ಯಕ್ತಿತ್ವಕ್ಕೆ ಒಂದು ಗೌರವವನ್ನು ತಂದುಕೊಟ್ಟಿದ್ದವು. ಸುಂದರಿಯಾಗಿದ್ದರೂ ಗಾಯತ್ರಿ ತನ್ನ ಸೌಂದರ್ಯಕ್ಕಿಂತ ಹೆಚ್ಚಾಗಿ ತನ್ನ ಜ್ಞಾನ ಮತ್ತು ಶಿಸ್ತಿಗೆ ಹೆಸರಾಗಿದ್ದರು. ಅವಳ ಜೀವನ ಒಂದು ಗಡಿಯಾರದ ಮುಳ್ಳಿನಂತೆ ಚಲಿಸುತ್ತಿತ್ತು. ಬೆಳಿಗ್ಗೆ ಬೇಗ ಎದ್ದು ಪೂಜೆ ಮಾಡುವುದು, ಕಾಫಿ ಕುಡಿಯುತ್ತಾ ಪತ್ರಿಕೆ ಓದುವುದು, ನಂತರ ಕಾಲೇಜಿಗೆ ಹೋಗಿ ಪಾಠ ಮಾಡುವುದು. ಸಂಜೆ ಮನೆಗೆ ಬಂದ ಮೇಲೆ ಶಾಂತವಾದ ವಾತಾವರಣದಲ್ಲಿ ಪುಸ್ತಕಗಳನ್ನು ಓದುತ್ತಾ ಒಂಟಿಯಾಗಿ ಕಾಲ ಕಳೆಯುವುದು ಅವಳ ದಿನಚರಿಯಾಗಿತ್ತು. ಮದುವೆಯ ಪ್ರಸ್ತಾಪಗಳು ಬಂದಿದ್ದರೂ ಯಾವುದೂ ಕೈಗೂಡದೆ ಅವಳು ಒಂಟಿ ಜೀವನಕ್ಕೆ ಹೊಂದಿಕೊಂಡಿದ್ದಳು. ಆದರೆ ಕೆಲವೊಮ್ಮೆ ಆ ದೊಡ್ಡ ಮನೆಯಲ್ಲಿ ರಾತ್ರಿ ಹೊತ್ತು ಮೌನ ಆವರಿಸಿದಾಗ ಅವಳಿಗೂ ನನ್ನವ ಎನ್ನಲು ಯಾರೂ ಇಲ್ಲವಲ್ಲ ಎಂಬ ಸಣ್ಣ ನೋವು ಕಾಡುತ್ತಿತ್ತು. ಹೊಸ ಸೆಮಿಸ್ಟರ್ ಆರಂಭವಾಗಿತ್ತು. ಗಾಯತ್ರಿ ತನ್ನ ಅರ್ಥಶಾಸ್ತ್ರದ ತರಗತಿಗೆ ಪ್ರವೇಶಿಸಿದಾಗ ವಿದ್ಯಾರ್ಥಿಗಳ ಗದ್ದಲವಿತ್ತು. ಗುಡ್ ಮಾರ್ನಿಂಗ್ ಮ್ಯಾಮ್ ಎಂದು ಎಲ್ಲರೂ ಒಕ್ಕೊರಲಿನಿಂದ ಹೇಳಿದಾಗ ಅವಳು ಹಗುರವಾಗಿ ತಲೆಯಾಡಿಸಿ ಅಟೆಂಡೆನ್ಸ್ ತೆಗೆದುಕೊಳ್ಳಲು ಆರಂಭಿಸಿದಳು. ಅವಳ ದೃಷ್ಟಿ ಮೊದಲ ಸಾಲಿನಲ್ಲಿ ಕುಳಿತಿದ್ದ ಒಬ್ಬ ಹೊಸ ವಿದ್ಯಾರ್ಥಿಯ ಮೇಲೆ ಬಿತ್ತು. ಅವನು ಅರುಣ್, 21 ವರ್ಷದ ಯುವಕ, ತೀಕ್ಷ್ಣ ಕಣ್ಣುಗಳು ಮತ್ತು ಮುಖದಲ್ಲಿ ಒಂದು ರೀತಿಯ ತುಂಟ ನಗು. ಗಾಯತ್ರಿ ಪಾಠ ಶುರು ಮಾಡಿದಳು. ಇಂದು ನಾವು ಮಾರ್ಕೆಟ್ ಇಕ್ವಿಲಿಬ್ರಿಯಂ ಬಗ್ಗೆ ಚರ್ಚಿಸೋಣ. ಯಾರಾದರೂ ಇದರ ಬಗ್ಗೆ ಹೇಳಬಲ್ಲಿರಾ? ಇಡೀ ತರಗತಿ ಮೌನವಾಗಿರುವಾಗ ಅರುಣ್ ಕೈ ಎತ್ತಿದನು. ಮ್ಯಾಮ್, ಡಿಮ್ಯಾಂಡ್ ಮತ್ತು ಸಪ್ಲೈ ಎಲ್ಲಿ ಸಮನಾಗುತ್ತದೆಯೋ ಅಲ್ಲಿ ಇಕ್ವಿಲಿಬ್ರಿಯಂ ಇರುತ್ತದೆ. ಆದರೆ ಮನುಷ್ಯನ ಭಾವನೆಗಳ ವಿಷಯದಲ್ಲಿ ಈ ಸಮತೋಲನ ಸಿಗುವುದು ಕಷ್ಟ ಅಲ್ವಾ? ಗಾಯತ್ರಿ ಅವನ ಉತ್ತರ ಕೇಳಿ ಸ್ವಲ್ಪ ಅಚ್ಚರಿಗೊಂಡಳು. ಅವನು ವಿಷಯವನ್ನು ಜೀವನಕ್ಕೆ ಹೊರಿಸುತ್ತಿದ್ದನು. ಗಾಯತ್ರಿ ಹೇಳಿದಳು, ನಾವು ಇಲ್ಲಿ ಅರ್ಥಶಾಸ್ತ್ರ ಕಲಿಯುತ್ತಿದ್ದೇವೆ ಆರ್ಯನ್, ತತ್ವಶಾಸ್ತ್ರವಲ್ಲ. ಆದರೂ ನಿನ್ನ ಉತ್ತರ ಸರಿ ಇದೆ, ಕುಳಿತುಕೋ. ಪಾಠ ಮಾಡುವಾಗ ಗಾಯತ್ರಿಗೆ ಒಂದು ವಿಷಯ ಅರಿವಾಯಿತು. ಅರುಣ್ ಕೇವಲ ಬೋರ್ಡ್ ನೋಡುತ್ತಿರಲಿಲ್ಲ, ಅವನು ಗಾಯತ್ರಿಯನ್ನೇ ಸೂಕ್ಷ್ಮವಾಗಿ ಗಮನಿಸುತ್ತಿದ್ದನು. ಅವಳು ಬೋರ್ಡ್ ಮೇಲೆ ಬರೆಯುವಾಗ ಅಥವಾ ಕನ್ನಡಕವನ್ನು ಸರಿಪಡಿಸಿಕೊಳ್ಳುವಾಗ ಅವನ ಕಣ್ಣುಗಳಲ್ಲಿ ಒಂದು ವಿಶೇಷವಾದ ಹೊಳಪಿರುತ್ತಿತ್ತು. ಅದು ಇತರ ವಿದ್ಯಾರ್ಥಿಗಳು ಶಿಕ್ಷಕಿಯನ್ನು ನೋಡುವ ಗೌರವದ ನೋಟಕ್ಕಿಂತ ಸ್ವಲ್ಪ ಭಿನ್ನವಾಗಿತ್ತು. ತರಗತಿ ಮುಗಿದು ಎಲ್ಲರೂ ಹೊರಗೆ ಹೋದರು. ಅರುಣ್ ಅಲ್ಲೇ ನಿಂತಿದ್ದನು. ಗಾಯತ್ರಿ ತನ್ನ ಪುಸ್ತಕಗಳನ್ನು ಜೋಡಿಸುತ್ತಿದ್ದಾಗ ಅವನು ಹತ್ತಿರ ಬಂದನು. ಮ್ಯಾಮ್, ಇವತ್ತಿನ ಲೆಕ್ಚರ್ ತುಂಬ ಚೆನ್ನಾಗಿತ್ತು. ಕಷ್ಟವಾದ ವಿಷಯವನ್ನು ನೀವು ತುಂಬ ಸರಳವಾಗಿ ವಿವರಿಸುತ್ತೀರಿ. ಗಾಯತ್ರಿ ಗಂಭೀರವಾಗಿ ಹೇಳಿದರು. ಧನ್ಯವಾದಗಳು ಅರುಣ್. ನಿನಗೆ ಏನಾದರೂ ಸಂಶಯವಿದ್ದರೆ ಕೇಳು. ಸಂಶಯವಿಲ್ಲ ಮ್ಯಾಮ್, ಆದರೆ ಒಂದು ಮಾತು ಕೇಳಬೇಕು ಎನಿಸಿತು. ಇವತ್ತು ನೀವು ಉಟ್ಟಿರುವ ಈ ನೀಲಿ ಬಣ್ಣದ ಸೀರೆ ನಿಮಗೆ ತುಂಬ ಚೆನ್ನಾಗಿ ಕಾಣಿಸುತ್ತಿದೆ. ನಿಮ್ಮ ವ್ಯಕ್ತಿತ್ವಕ್ಕೆ ಅದು ಶೋಭೆ ನೀಡುತ್ತಿದೆ. ಗಾಯತ್ರಿ ಒಂದು ಕ್ಷಣ ಸ್ತಬ್ಧಳಾದಳು. ಒಬ್ಬ ವಿದ್ಯಾರ್ಥಿಯಿಂದ ಇಂತಹ ಮಾತನ್ನು ಅವಳು ನಿರೀಕ್ಷಿಸಿರಲಿಲ್ಲ. ಅವಳ ಕೆನ್ನೆಗಳು ಅರಿಯದೆಯೇ ಕೆಂಪಾದವು. ಅರುಣ್, ನೆನಪಿಡಿ, ನೀವಿಲ್ಲಿ ಪಾಠ ಕಲಿಯಲು ಬಂದಿದ್ದೀರಿ. ಇಂತಹ ಮಾತುಗಳು ಇಲ್ಲಿ ಬೇಡ. ನೀವು ಹೋಗಬಹುದು. ಅರುಣ್ ಒಂದು ವಿನಮ್ರ ನಗು ಬೀರಿ, ಕ್ಷಮಿಸಿ ಮ್ಯಾಮ್, ಮನಸ್ಸಿಗೆ ಬಂದಿದ್ದನ್ನು ಹೇಳಿದೆ ಅಷ್ಟೇ ಎಂದು ಹೇಳಿ ಹೊರನಡೆದನು. ಅಂದು ಸಂಜೆ ಮನೆಗೆ ಹೋದ ಮೇಲೆ ಗಾಯತ್ರಿಗೆ ಅರುಣ್ನ ಮಾತುಗಳೇ ನೆನಪಾಗುತ್ತಿದ್ದವು. ಕನ್ನಡಿಯ ಮುಂದೆ ನಿಂತು ತನ್ನನ್ನು ತಾನು ನೋಡಿಕೊಂಡಳು. 37 ವರ್ಷಗಳ ನಂತರವೂ ಯಾರೋ ನನ್ನನ್ನು ಸುಂದರಿ ಎಂದು ಗುರುತಿಸುತ್ತಿದ್ದಾರಲ್ಲ ಎಂಬ ಆಲೋಚನೆ ಅವಳಲ್ಲಿ ಒಂದು ಸಣ್ಣ ಸಂಚಲನ ಮೂಡಿಸಿತು. ಆದರೂ ಅವಳ ಸಂಪ್ರದಾಯಬದ್ಧ ಮನಸ್ಸು ಅವಳನ್ನು ಎಚ್ಚರಿಸುತ್ತಿತ್ತು. ಗಾಯತ್ರಿ, ಅವನು ನಿನ್ನ ವಿದ್ಯಾರ್ಥಿ, ನಿನಗಿಂತ ಅರ್ಧ ವಯಸ್ಸಿನವನು. ಇಂತಹ ಯೋಚನೆಗಳು ನಿನಗೆ ಶೋಭಿಸುವುದಿಲ್ಲ. ಮರುದಿನ ತರಗತಿಯಲ್ಲಿ ಗಾಯತ್ರಿ ಆದಷ್ಟು ಅರುಣ್ಣನ್ನು ನಿರ್ಲಕ್ಷಿಸಲು ಪ್ರಯತ್ನಿಸಿದಳು. ಆದರೆ ಅರುಣ್ ಪ್ರತಿ ಬಾರಿಯೂ ಏನಾದರೂ ಒಂದು ನೆಪ ಮಾಡಿಕೊಂಡು ಅವಳ ಹತ್ತಿರ ಬರುತ್ತಿದ್ದ. ಒಂದು ಮಧ್ಯಾಹ್ನ ಗಾಯತ್ರಿ ಲೈಬ್ರರಿಯಿಂದ ಬರುತ್ತಿದ್ದಾಗ ಅರುಣ್ ಎದುರಾದ. ಮ್ಯಾಮ್, 1 ನಿಮಿಷ ಮಾತನಾಡಬಹುದೇ? ನೋಡು ಅರುಣ್, ನಿನಗೆ ಪಾಠಕ್ಕೆ ಸಂಬಂಧಿಸಿದ ವಿಷಯವಿದ್ದರೆ ಮಾತ್ರ ನನ್ನ ಕ್ಯಾಬಿನ್ಗೆ ಬಾ. ಹೀಗೆ ದಾರಿಯಲ್ಲಿ ಮಾತನಾಡಿಸುವುದು ನನಗೆ ಇಷ್ಟವಿಲ್ಲ ಎಂದು ಗಾಯತ್ರಿ ಹೇಳಿದಳು. ಮ್ಯಾಮ್, ನೀವು ಯಾವಾಗಲೂ ಇಷ್ಟು ಗಂಭೀರವಾಗಿ ಯಾಕಿರುತ್ತೀರಿ? ಜೀವನ ಎಂದರೆ ಕೇವಲ ಪುಸ್ತಕಗಳಲ್ಲ ಅಲ್ವಾ? ಸ್ವಲ್ಪ ನಗುವುದು ಕೂಡ ಆರೋಗ್ಯಕ್ಕೆ ಒಳ್ಳೆಯದು. ಸಾಕು ಮಾಡು ಅರುಣ್. ನನ್ನ ಮತ್ತು ನಿನ್ನ ನಡುವೆ ಒಂದು ಗೌರವಯುತವಾದ ಅಂತರವಿರಲಿ. ನಾನು ನಿನ್ನ ಪ್ರೊಫೆಸರ್, ಆ ಮಾತು ನಿನಗೆ ನೆನಪಿರಲಿ. ಹೀಗೆ ಹೇಳಿ ಗಾಯತ್ರಿ ಅಲ್ಲಿಂದ ವೇಗವಾಗಿ ನಡೆದು ಹೋದಳು. ಆದರೆ ಅವಳಿಗೆ ಗೊತ್ತಿಲ್ಲದಂತೆ ಅವಳ ಮನಸ್ಸಿನಲ್ಲಿ ಅರುಣ್ ಬಗ್ಗೆ ಕುತೂಹಲ ಮೂಡುತ್ತಿತ್ತು. ಅವಳ ಒಂಟಿ ಜೀವನಕ್ಕೆ ಅವನ ಈ ಸಣ್ಣ ಸಣ್ಣ ಮಾತುಗಳು ಒಂದು ಹೊಸ ಲವಲವಿಕೆಯನ್ನು ನೀಡುತ್ತಿದ್ದವು. ಆದರೂ ಶಿಸ್ತಿನ ಪ್ರಾಧ್ಯಾಪಕಿಯಾಗಿ ಅವಳು ತನ್ನ ಭಾವನೆಗಳನ್ನು ಹತ್ತಿಕ್ಕುತ್ತಿದ್ದಳು. ಹೀಗೆ ದಿನಗಳು ಕಳೆಯುತ್ತಾ ಹೋದವು. ಕಾಲೇಜಿನಲ್ಲಿ ಗಾಯತ್ರಿ ಕಠಿಣವಾಗಿ ವರ್ತಿಸುತ್ತಿದ್ದರೂ
ಪ್ರತಿ ರಾತ್ರಿ ಮಲಗುವಾಗ ಅವಳಿಗೆ ಅರುಣ್ನ ಆ ತುಂಟ ನಗು ಮತ್ತು ಹೊಗಳಿಕೆಯ ಮಾತುಗಳೇ ನೆನಪಾಗುತ್ತಿದ್ದವು. ಒಂದು ಕಡೆ ಸಮಾಜ ಮತ್ತು ವೃತ್ತಿಯ ಗೌರವ, ಇನ್ನೊಂದು ಕಡೆ ಮನಸ್ಸಿನ ಯಾವುದೋ ಮೂಲೆಯಲ್ಲಿ ಅಡಗಿದ್ದ ಪ್ರೀತಿಯ ಹಸಿವು. ಇವೆರಡರ ನಡುವೆ ಗಾಯತ್ರಿ ಸಿಲುಕಿದ್ದಳು. ಸೆಮಿಸ್ಟರ್ ಮುಗಿಯುತ್ತಾ ಬಂದಂತೆ ಗಾಯತ್ರಿ ತುಂಬಾ ದಣಿದಿದ್ದಳು. ಅವಳಿಗೆ ಈ ಎಲ್ಲ ಮಾನಸಿಕ ತಳಮಳಗಳಿಂದ ದೂರ ಹೋಗಬೇಕು ಅನ್ನಿಸಿತು. ಹಾಗಾಗಿ ಅವಳು ಒಂದು ಸುದೀರ್ಘ ರಜೆ ತೆಗೆದುಕೊಂಡು ಗೋವಾ ಅಥವಾ ಯಾವುದಾದರೂ ಕಡಲ ತೀರಕ್ಕೆ ಹೋಗಲು ನಿರ್ಧರಿಸಿದಳು. ಅವಳು ಅಂದುಕೊಂಡಿದ್ದು ಇಷ್ಟೇ, ಸ್ವಲ್ಪ ದಿನ ಈ ಕಾಲೇಜು, ಈ ವಿದ್ಯಾರ್ಥಿಗಳು ಮತ್ತು ಮುಖ್ಯವಾಗಿ ಅರುಣ್ನಿಂದ ದೂರವಿದ್ದರೆ ನನ್ನ ಮನಸ್ಸು ಶಾಂತವಾಗುತ್ತದೆ. ಆದರೆ ವಿಧಿ ಆಟ ಬೇರೆಯೇ ಇತ್ತು. ಅವಳು ಎಲ್ಲಿಗೆ ಹೋಗುತ್ತಿದ್ದಾಳೆಯೋ ಅಲ್ಲಿ ಅವಳ ಬದುಕಿನ ಅತಿದೊಡ್ಡ ತಿರುವು ಅವಳಿಗಾಗಿ ಕಾಯುತ್ತಿತ್ತು. ಕಾಲೇಜಿನ ಕೆಲಸದ ಒತ್ತಡ ಮತ್ತು ಅರುಣ್ ತನ್ನ ಮನಸ್ಸಿನಲ್ಲಿ ಉಂಟು ಮಾಡಿದ್ದ ಗೊಂದಲಗಳಿಂದ ದೂರವಾಗಲು ಗಾಯತ್ರಿ ಗೋವಾಕ್ಕೆ ಪ್ರಯಾಣ ಬೆಳೆಸಿದ್ದಳು. ದಕ್ಷಿಣ ಗೋವಾದ ಒಂದು ಶಾಂತವಾದ ರೆಸಾರ್ಟ್ನಲ್ಲಿ ಅವಳು ಉಳಿದುಕೊಂಡಿದ್ದಳು. ಅಲ್ಲಿನ ನೀಲಿ ಸಮುದ್ರ, ಹಸಿರು ತೆಂಗಿನ ಮರಗಳು ಮತ್ತು ಸಂಜೆಯ ತಂಗಾಳಿ ಅವಳ ಮನಸ್ಸಿಗೆ ತುಸು ನೆಮ್ಮದಿ ನೀಡಿದ್ದವು. ಒಂದು ಸಂಜೆ ಗಾಯತ್ರಿ ಸಮುದ್ರದ ಅಲೆಗಳನ್ನು ನೋಡುತ್ತಾ ಬೀಚ್ ಸೈಡ್ ಕೆಫೆಯೊಂದರಲ್ಲಿ ಕುಳಿತಿದ್ದಳು. ಕೈಯಲ್ಲೊಂದು ತಂಪು ಪಾನೀಯ, ಕಣ್ಣೆದುರು ಸೂರ್ಯಾಸ್ತದ ರಂಗು. ಅಬ್ಬಾ, ಈ ಒಂಟಿತನವೇ ಎಷ್ಟೊಂದು ಚೆನ್ನಾಗಿದೆ. ಇಲ್ಲಿ ನನ್ನನ್ನು ಯಾರೂ ಗುರುತಿಸುವುದಿಲ್ಲ, ಯಾರೂ ಪ್ರಶ್ನೆ ಮಾಡುವುದಿಲ್ಲ ಎಂದು ಅವಳು ತನ್ನಷ್ಟಕ್ಕೆ ತಾನೇ ಅಂದುಕೊಂಡಳು. ಅದೇ ಕ್ಷಣದಿಂದ ಹಿಂಬದಿಯಿಂದ ಪರಿಚಿತ ಧ್ವನಿಯೊಂದು ಕೇಳಿಸಿತು. ಗಾಯತ್ರಿ ಮ್ಯಾಮ್, ನೀವಾ? ನಂಬಲಿಕ್ಕೆ ಸಾಧ್ಯವಿಲ್ಲ. ಗಾಯತ್ರಿ ಬೆಚ್ಚಿಬಿದ್ದಳು. ಅವಳು ಹಿಂದಕ್ಕೆ ತಿರುಗಿ ನೋಡಿದಾಗ ಅವಳ ಕಣ್ಣುಗಳು ಅಚ್ಚರಿಯಿಂದ ಅರಳಿದವು. ಅಲ್ಲಿ ಟೀ ಶರ್ಟ್ ಮತ್ತು ಶಾರ್ಟ್ ಧರಿಸಿ ಕೈಯಲ್ಲಿ ಕ್ಯಾಮರಾ ಹಿಡಿದು ಅರುಣ್ ನಿಂತಿದ್ದನು. ಅವನ ಜೊತೆಗೆ ಅವನ ಇಬ್ಬರು ಸ್ನೇಹಿತರಿದ್ದರು. ಅರುಣ್ ಅತ್ಯಂತ ಉತ್ಸಾಹದಿಂದ, ಮ್ಯಾಮ್, ನೀವು ಇಲ್ಲಿಗೆ ಬರುತ್ತೀರಿ ಎಂದು ನಾನು ಕನಸಿನಲ್ಲೂ ಅಂದುಕೊಂಡಿರಲಿಲ್ಲ. ವಾವ್, ಇಲ್ಲಿ ಸೀರೆಯಲ್ಲಿ ಅಲ್ಲದೆ ನಿಮ್ಮನ್ನು ಹೀಗೆ ನೋಡುತ್ತಿರುವುದು ಒಂಥರ ಖುಷಿ ಕೊಡುತ್ತಿದೆ. ಗಾಯತ್ರಿ ಸಮಾಧಾನ ಪಡಿಸಿಕೊಳ್ಳುತ್ತಾ ಹೇಳಿದಳು. ಅರುಣ್, ನೀನು ಇಲ್ಲಿ ಏನು ಮಾಡುತ್ತಿದ್ದೀಯಾ? ಇದು ನಿನಗೆ ರಜೆಯ ಸಮಯವೇ? ಅರುಣ್ ಹೇಳಿದ. ಹೌದು ಮ್ಯಾಮ್, ಎಕ್ಸಾಮ್ ಮುಗಿದ ಮೇಲೆ ಫ್ರೆಂಡ್ಸ್ ಜೊತೆ ಸ್ವಲ್ಪ ರಿಲ್ಯಾಕ್ಸ್ ಆಗೋಣ ಅಂತ ಬಂದೆವು. ನೀವು ಎಲ್ಲಿ ಉಳಿದುಕೊಂಡಿದ್ದೀರಿ? ನಾನು ಪಕ್ಕದ ರೆಸಾರ್ಟ್ನಲ್ಲಿದ್ದೇನೆ. ಸರಿ ಅರುಣ್, ನೀನು ನಿನ್ನ ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡು, ನಾನು ಹೊರಡುತ್ತೇನೆ. ಅರುಣ್ ಗಾಯತ್ರಿ ಅವರನ್ನು ತಡೆದು ಹೇಳಿದ. ಪ್ಲೀಸ್ ಮ್ಯಾಮ್, ಒಂದು ನಿಮಿಷ. ನಾವು ಇಲ್ಲಿ ಸ್ಟೂಡೆಂಟ್ಸ್ ಮತ್ತು ಟೀಚರ್ ಅಲ್ಲ, ಜಸ್ಟ್ ಇಬ್ಬರು ಪ್ರವಾಸಿಗರು. ನೀವು ಒಬ್ಬರೇ ಕುಳಿತಿದ್ದೀರಿ. ನಾನು ನನ್ನ ಫ್ರೆಂಡ್ಸ್ ಜೊತೆ ಬೇಸರಗೊಂಡಿದ್ದೇನೆ. ಜ್ಯೂಸ್ ಕುಡಿಯುತ್ತಾ ಮಾತನಾಡಬಹುದಲ್ಲವೇ? ಗಾಯತ್ರಿಯ ಮನಸ್ಸು ಮೊದಲು ಬೇಡ ಎಂದರೂ ಆ ಕ್ಷಣದ ವಾತಾವರಣ ಅವಳನ್ನು ಕರಗಿಸಿತ್ತು. ಅವಳು ಮೆಲ್ಲನೆ ತಲೆಯಾಡಿಸಿ ಸರಿ ಎಂದಳು. ಅರುಣ್ ತನ್ನ ಸ್ನೇಹಿತರನ್ನು ಬೇರೆ ಟೇಬಲ್ಗೆ ಕಳುಹಿಸಿ ಗಾಯತ್ರಿಯ ಎದುರು ಕುಳಿತನು. ಕಾಲೇಜಿನ ಆ ಶಿಸ್ತಿನ ಮೌನ ಈಗ ಇರಲಿಲ್ಲ. ಮ್ಯಾಮ್, ನೀವು ಕಾಲೇಜಿನಲ್ಲಿ ತುಂಬಾ ಸ್ಟ್ರಿಕ್ಟ್, ಆದರೆ ಇಲ್ಲಿ ನಿಮ್ಮ ಕಣ್ಣುಗಳಲ್ಲಿ ಒಂದು ರೀತಿಯ ಶಾಂತಿ ಕಾಣುತ್ತಿದೆ. ನಿಜ ಹೇಳಿ, ನೀವು ಅಲ್ಲಿ ಯಾಕೆ ಅಷ್ಟೊಂದು ಗಂಭೀರವಾಗಿರುತ್ತೀರಿ? ಗಾಯತ್ರಿ ನಗುತ್ತಾ ಹೇಳಿದಳು. ವೃತ್ತಿ ಗೌರವ ಅರುಣ್. ಶಿಕ್ಷಕಿಯಾದವಳು ವಿದ್ಯಾರ್ಥಿಗಳೊಂದಿಗೆ ಅಂತರ ಕಾಯ್ದುಕೊಳ್ಳಲೇಬೇಕು, ಇಲ್ಲದಿದ್ದರೆ ಶಿಸ್ತು ಇರುವುದಿಲ್ಲ. ಆದರೆ ಈಗ ನಾವು ಕಾಲೇಜಿನಲ್ಲಿ ಇಲ್ಲವಲ್ಲ. ಈಗ ನೀವು ಕೇವಲ ಗಾಯತ್ರಿ. ನಿಮ್ಮ ಜೀವನದ ಬಗ್ಗೆ ಹೇಳಿ. ನಿಮ್ಮ ಕನಸುಗಳೇನು? ನೀವು ಸದಾ ಹೀಗೆ ಒಂಟಿಯಾಗಿ ಇರಲು ಬಯಸುತ್ತೀರಾ? ಗಾಯತ್ರಿ ತನ್ನ ವೈಯಕ್ತಿಕ ಜೀವನದ ಬಗ್ಗೆ ಮೊದಲ ಬಾರಿಗೆ ಒಬ್ಬರ ಹತ್ತಿರ ಮನ ಬಿಚ್ಚಿ ಮಾತನಾಡತೊಡಗಿದಳು. ತನ್ನ ಬಾಲ್ಯ, ಕಳೆದು ಹೋದ ಪ್ರೇಮ ಸಂಬಂಧ, ಸಂಶೋಧನೆಯ ಮೇಲಿನ ಆಸಕ್ತಿ, ಹೀಗೆ ಗಂಟೆಗಳು ಕಳೆದದ್ದೇ ತಿಳಿಯಲಿಲ್ಲ. ಅರುಣ್ ಒಬ್ಬ ಉತ್ತಮ ಕೇಳುಗನಾಗಿ ಅವಳನ್ನು ಮಂತ್ರಮುಗ್ಧಳನ್ನಾಗಿ ಮಾಡಿದ್ದನು. ಪಾನೀಯಗಳ ಅಮಲು ಮತ್ತು ಸಮುದ್ರದ ಅಲೆಗಳ ಸದ್ದು ಅವರಿಬ್ಬರನ್ನು ಹತ್ತಿರ ತಂದಿದ್ದವು. ರಾತ್ರಿಯಾಗುತ್ತಾ ಬಂತು. ಆಕಾಶದಲ್ಲಿ ನಕ್ಷತ್ರಗಳು ಮಿನುಗುತ್ತಿದ್ದವು. ಕೆಫೆಯಲ್ಲಿ ಸಂಗೀತದ ಸದ್ದು ಮೆಲ್ಲನೆ ಕೇಳುತ್ತಿತ್ತು. ಆರ್ಯನ್ ಗಾಯತ್ರಿಯ ಕಣ್ಣುಗಳನ್ನೇ ನೋಡುತ್ತಾ, ಗಾಯತ್ರಿ, ಈ ಹೆಸರಿನಲ್ಲಿ ಎಂತಹ ಶಕ್ತಿ ಇದೆ ಗೊತ್ತಾ? ಈ ಬೆಳದಿಂಗಳಲ್ಲಿ ನಿಮ್ಮ ಮುಖ ದೇವತೆಯಂತೆ ಕಾಣುತ್ತಿದೆ. ನಾನು ನಿಮ್ಮನ್ನು ಮೊದಲ ಬಾರಿ ನೋಡಿದಾಗಲೇ ಸೋತು ಹೋಗಿದ್ದೆ, ಆದರೆ ನೀವು ನನ್ನನ್ನು ಚಿಕ್ಕ ಹುಡುಗ ಎಂದು ಭಾವಿಸಿದ್ದೀರಿ. ಗಾಯತ್ರಿ ತತ್ತರಿಸುತ್ತಾ, ಅರುಣ್, ನೀನು ಏನು ಮಾತನಾಡುತ್ತಿದ್ದೀಯಾ ಎಂದು ನಿನಗೆ ಅರಿವಿದೆಯೇ? ನನಗೆ 37 ವರ್ಷ, ನಿನಗಿನ್ನು 21. ಪ್ರೀತಿಗೆ ವಯಸ್ಸಿನ ಹಂಗಿಲ್ಲ ಗಾಯತ್ರಿ. ನಿಮ್ಮ ಜ್ಞಾನ, ನಿಮ್ಮ ಗಾಂಭೀರ್ಯ, ನಿಮ್ಮ ಸೌಂದರ್ಯ ಎಲ್ಲವೂ ನನ್ನನ್ನು ಸೆಳೆಯುತ್ತಿದೆ. ಒಂದು ರಾತ್ರಿ, ಕೇವಲ ಒಂದು ರಾತ್ರಿ ನಾವು ನಮ್ಮ ಜಗತ್ತನ್ನು ಮರೆತು ಬದುಕಬಾರದೆ? ಗಾಯತ್ರಿಯ ವಿವೇಚನೆ ಈಗ ಮಂಜಿನಂತೆ ಕರಗಿತ್ತು. ವರ್ಷಗಳಿಂದ ಹಸಿವಾಗಿದ್ದ ಅವಳ ಮನಸ್ಸು ಪ್ರೀತಿಯ ಅನ್ವೇಷಣೆಯಲ್ಲಿತ್ತು. ಆರ್ಯನ್ ಅವಳ ಕೈ ಹಿಡಿದಾಗ ಅವಳು ಅದನ್ನು ಹಿಂದಕ್ಕೆ ಪಡೆಯಲಿಲ್ಲ. ಅವರಿಬ್ಬರು ಸಮುದ್ರದ ಮರಳಿನ ಮೇಲೆ ನಡೆಯುತ್ತಾ ಅರುಣ್ ಉಳಿದುಕೊಂಡಿದ್ದ ಹೋಟೆಲ್ ತಲುಪಿದರು. ಆವೇಶ ಮತ್ತು ಭಾವನೆಗಳ ಸುಳಿಯಲ್ಲಿ ಗಾಯತ್ರಿ ತನ್ನನ್ನು ತಾನು ಮರೆತಿದ್ದಳು. ಅರುಣ್ ಹೇಳಿದ, ಗಾಯತ್ರಿ, ಇವತ್ತು ನಿನಗೆ ಬೇಕಾದಂತೆ ಬದುಕು. ನಾಳೆ ಏನಾಗುತ್ತದೆ ಎಂಬ ಚಿಂತೆ ಬೇಡ. ಆ ರಾತ್ರಿ ಗಾಯತ್ರಿ ತನ್ನ ಜೀವನದ ಎಲ್ಲ ಕಟ್ಟುಪಾಡುಗಳನ್ನು ಮುರಿದಿದ್ದಳು. ಅವಳಿಗೆ ಅರುಣ್ ಸತ್ಯವಂತನಂತೆ ಕಂಡಿದ್ದನು. ಅವನ ಸ್ಪರ್ಶದಲ್ಲಿ ಅವಳಿಗೆ ಹೊಸ ಜೀವನ ಸಿಕ್ಕಂತಾಗಿತ್ತು.
ಇದು ತಪ್ಪು ಎಂದು ಅವಳ ಮನಸ್ಸು ಒಮ್ಮೆ ಕೂಗಿದರೂ ಇದು ಬೇಕು ಎಂಬ ಹಂಬಲವೇ ಹೆಚ್ಚಾಗಿತ್ತು. ಮರುದಿನ ಬೆಳಿಗ್ಗೆ ಸೂರ್ಯನ ಕಿರಣಗಳು ಕಿಟಕಿಯಿಂದ ಬಂದಾಗ ಗಾಯತ್ರಿ ಎಚ್ಚರಗೊಂಡಳು. ಅವಳಿಗೆ ಒಂದು ರೀತಿಯ ಅಪರಾಧ ಪ್ರಜ್ಞೆ ಕಾಡತೊಡಗಿತು. ನಾನು ಏನು ಮಾಡಿದೆ? ನನ್ನ ವಿದ್ಯಾರ್ಥಿಯ ಜೊತೆ ಹೀಗೆ ವರ್ತಿಸಬಾರದಿತ್ತು ಎಂದು ಅವಳು ಮರುಗಿದಳು. ಆದರೆ ಅರುಣ್ ಎದ್ದು ಅವಳನ್ನು ನೋಡಿ ನಗುತ್ತಾ, ಗುಡ್ ಮಾರ್ನಿಂಗ್ ಗಾಯತ್ರಿ, ಚೆನ್ನಾಗಿ ನಿದ್ದೆ ಬಂತಾ ಎಂದು ವಿಚಾರಿಸಿದಾಗ ಅವಳು ತುಸು ಸಮಾಧಾನಗೊಂಡಳು. ಅರುಣ್, ನಾನು ಬೆಂಗಳೂರಿಗೆ ಹೋಗಬೇಕು. ಅಲ್ಲಿ ನಾವು ಮತ್ತೆ ಮೊದಲಿನಂತೆಯೇ ಇರಬೇಕು. ಈ ರಾತ್ರಿಯನ್ನು ಮರೆತು ಬಿಡು. ಅರುಣ್ ಚಿಕ್ಕದಾಗಿ ನಕ್ಕು, ಖಂಡಿತ ಮ್ಯಾಮ್, ನೀವು ಹೇಳಿದಂತೆ ಆಗಲಿ. ಬೆಂಗಳೂರಿಗೆ ಮರಳಿದ ಅರುಣ್ ಸಂಪೂರ್ಣ ಬದಲಾಗಿದ್ದನು. ತರಗತಿಯಲ್ಲಿ ಅವನು ಗಾಯತ್ರಿಯ ಕಡೆ ನೋಡುತ್ತಲೂ ಇರಲಿಲ್ಲ. ಗಾಯತ್ರಿ ಅವನಿಗೆ ಮೆಸೇಜ್ ಮಾಡಿದರೂ ಅವನು ರಿಪ್ಲೈ ಮಾಡುತ್ತಿರಲಿಲ್ಲ. ಗಾಯತ್ರಿಗೆ ಇದು ತುಂಬಾ ನೋವು ನೀಡಿತು. ಅವನು ನನ್ನನ್ನು ಪ್ರೀತಿಸುತ್ತಿದ್ದಾನೆ ಅಂದುಕೊಂಡಿದ್ದೆ, ಆದರೆ ಈಗ ಯಾಕೆ ಹೀಗೆ ಮಾಡುತ್ತಿದ್ದಾನೆ ಎಂಬ ಪ್ರಶ್ನೆ ಅವಳನ್ನು ಕಾಡತೊಡಗಿತು. ಒಂದು ದಿನ ಕಾಲೇಜಿನ ಕ್ಯಾಂಟೀನ್ ಹಿಂಭಾಗದಲ್ಲಿ ಗಾಯತ್ರಿ ಹೋಗುತ್ತಿದ್ದಾಗ ಅರುಣ್ ತನ್ನ ಸ್ನೇಹಿತರೊಂದಿಗೆ ಜೋರಾಗಿ ನಗುತ್ತಾ ಮಾತನಾಡುತ್ತಿರುವುದು ಕೇಳಿಸಿತು. ಅವಳು ಕುತೂಹಲದಿಂದ ಮರದ ಮರೆಯಲ್ಲಿ ನಿಂತು ಕೇಳಿಸಿಕೊಂಡಳು. ಅರುಣ್ ಗೆಳೆಯ ಹೇಳಿದ, ಲೋ ಆರ್ಯನ್, ನಿಜ ಹೇಳು, ಆ ಪ್ರೊಫೆಸರ್ ಗಾಯತ್ರಿ ನಿಜವಾಗಿಯೂ ನಿನ್ನ ರೂಮಿಗೆ ಬಂದಿದ್ದಳಾ ಅಥವಾ ನೀನು ಸುಳ್ಳು ಹೇಳುತ್ತಿದ್ದೀಯಾ? ಅರುಣ್ ಅಹಂಕಾರದಿಂದ ನಗುತ್ತಾ, ಲೇ, ನಿನಗೆ ಗೊತ್ತಿಲ್ವಾ? ಅರುಣ್ ಏನಾದರೂ ಫಿಕ್ಸ್ ಆದ್ರೆ ಮುಗೀತು. ಆಕೆಗೆ ಸ್ವಲ್ಪ ವಯಸ್ಸಾಗಿರಬಹುದು, ಆದರೆ ತುಂಬಾನೇ ಎಮೋಷನಲ್. ಸ್ವಲ್ಪ ಹೊಗಳಿಕೆ, 2 ಪೆಗ್ ಜ್ಯೂಸ್ ಅಷ್ಟೇ, ನನ್ನ ಕಾಲಡಿಗೆ ಬಿದ್ದಳು. ಅವನ ಗೆಳೆಯ ಹೇಳಿದ, ಅಂದರೆ ಬೆಟ್ ಗೆದ್ದ ಹಾಗೆ? ಆಗ ಅರುಣ್ ಹೇಳಿದ, ಮತ್ತೆ 1 ಲಕ್ಷ ಬೆಟ್ ಅಂದ್ರೆ ಸುಮ್ಮನೆನಾ? ನೋಡಿಲಿ, ಮೊನ್ನೆ ತಾನೇ ಆ ದುಡ್ಡಲ್ಲಿ ಹೊಸ ಐಫೋನ್ ತಗೊಂಡೆ. ಆಕೆ ಅಂದುಕೊಂಡಿದ್ದಾಳೆ ನಾನು ಅವಳನ್ನ ಲವ್ ಮಾಡ್ತಿದ್ದೀನಿ ಅಂತ. ಇಷ್ಟು ಈಜಿಯಾಗಿ ಒಬ್ಬರನ್ನ ಬಳಸಿಕೊಳ್ಳಬಹುದು ಅಂತ ನನಗೂ ಗೊತ್ತಿರಲಿಲ್ಲ. ಈ ಮಾತುಗಳನ್ನು ಕೇಳಿದ ಗಾಯತ್ರಿಗೆ ಭೂಮಿ ಕುಸಿದಂತಾಯಿತು. ಅವಳ ಕಣ್ಣುಗಳಲ್ಲಿ ನೀರು ಬರಲಿಲ್ಲ, ಬದಲಾಗಿ ರಕ್ತವೇ ಕುದಿಯಲಾರಂಭಿಸಿತು. ತನ್ನ ಇಡೀ ವ್ಯಕ್ತಿತ್ವ, ಗೌರವ ಮತ್ತು ನಂಬಿಕೆಯನ್ನು ಹರಾಜು ಹಾಕಿದ್ದು ಕೇವಲ 1 ಲಕ್ಷ ರೂಪಾಯಿ ಬೆಟ್ಟಿಗಾಗಿ ಎಂಬ ಸತ್ಯ ಅವಳನ್ನು ಹೈರಾಣಾಗಿಸಿತ್ತು. ಗಾಯತ್ರಿ ಅಲ್ಲಿಂದ ಮೌನವಾಗಿ ಹೆಜ್ಜೆ ಹಾಕಿದಳು. ಅವಳ ಮನಸ್ಸಿನಲ್ಲಿ ಈಗ ಪ್ರೀತಿ ಇರಲಿಲ್ಲ, ಬದಲಾಗಿ ತನ್ನನ್ನು ತಾನು ಬಳಸಿಕೊಳ್ಳಲು ಬಿಟ್ಟಿದ್ದಕ್ಕಾಗಿ ತೀವ್ರವಾದ ಆಕ್ರೋಶ ಮತ್ತು ಆ ನಯವಂಚಕನಿಗೆ ಪಾಠ ಕಲಿಸಲೇಬೇಕು ಎಂಬ ಹಠವಿತ್ತು. ಮನೆಯ 4 ಗೋಡೆಗಳ ಮಧ್ಯೆ ಗಾಯತ್ರಿ ಕುಸಿದು ಕುಳಿತಿದ್ದಳು. ಅರುಣ್ ಮತ್ತು ಅವನ ಸ್ನೇಹಿತರ ಅಟ್ಟಹಾಸದ ನಗು ಅವಳ ಕಿವಿಯಲ್ಲಿ ಗುಯಿ ಎನ್ನುತ್ತಿತ್ತು. ನಾನು ಎಲ್ಲಿ ತಪ್ಪು ಮಾಡಿದೆ? ನಾನು ಸತ್ಯವಂತ ಎಂದು ನಂಬಿದ್ದ ಹುಡುಗ ಇಷ್ಟು ದೊಡ್ಡ ವಂಚಕನೇ ಎಂದು ಅವಳು ತನ್ನನ್ನು ತಾನೇ ಪ್ರಶ್ನಿಸಿಕೊಂಡಳು. ಮೊದಲಿಗೆ ಅವಳಿಗೆ ಕೆಲಸಕ್ಕೆ ರಾಜೀನಾಮೆ ನೀಡಿ ಎಲ್ಲಿಗಾದರೂ ದೂರ ಹೋಗೋಣವೇ ಎಂದು ಅನಿಸಿತು. ಆದರೆ ಮರುಕ್ಷಣವೇ ಅವಳಲ್ಲಿದ್ದ ಸ್ವಾಭಿಮಾನಿ ಶಿಕ್ಷಕಿ ಎಚ್ಚರಗೊಂಡಳು. ತಪ್ಪು ಮಾಡಿದವನು ಅವನು, ಶಿಕ್ಷೆ ನನಗೇಕೆ? ನಾನು ಅಬಲೆಯಲ್ಲ. ಅವನ ಕ್ರೂರ ಆಟಕ್ಕೆ ನಾನೇ ಅಂತಿಮ ತೆರೆ ಎಳೆಯಬೇಕು ಎಂದು ಅವಳು ನಿರ್ಧರಿಸಿದಳು. ಮರುದಿನ ಕಾಲೇಜಿನಲ್ಲಿ ಗಾಯತ್ರಿ ಎಂದಿನಂತೆ ಗಂಭೀರವಾಗಿ ಹೋದಳು. ಆದರೆ ಅವಳ ಕಣ್ಣುಗಳಲ್ಲಿ ಈ ಬಾರಿ ದಯೆಯ ಬದಲು ತೀಕ್ಷ್ಣತೆ ಇತ್ತು. ದಾರಿಯಲ್ಲಿ ಅರುಣ್ ಎದುರಾದಾಗ ಅವನು ವಿಜಯಶಾಲಿಯಂತೆ ನಗುತ್ತಾ ಅವಳನ್ನು ದಾಟಿ ಹೋಗಲು ಯತ್ನಿಸಿದನು. ಗಾಯತ್ರಿ ಸ್ಥಿರ ಧ್ವನಿಯಲ್ಲಿ ಹೇಳಿದಳು, ಅರುಣ್ 1 ನಿಮಿಷ ನಿಲ್ಲು. ಅರುಣ್ ಉದಾಸೀನವಾಗಿ, ಹೇಳಿ ಮ್ಯಾಮ್, ಏನಾದರೂ ಹೊಸ ಅಸೈನ್ಮೆಂಟ್ ಇದೆಯೇ ಅಥವಾ ಮತ್ತೆ ಗೋವಾ ನೆನಪಾಯಿತೆ? ಗಾಯತ್ರಿ ಶಾಂತವಾಗಿ ಹೇಳಿದಳು, ಅರುಣ್, ಈ ಉದ್ದಟತನ ಇಂದಿಗೆ ಕೊನೆಯಾಗಲಿ. ಇಂದು ಸಂಜೆ ಕಾಲೇಜು ಮುಗಿದ ನಂತರ ನೀನು ನನ್ನ ಕ್ಯಾಬಿನ್ಗೆ ಬರಬೇಕು. ಕೆಲವು ಹಳೆಯ ಲೆಕ್ಕಾಚಾರಗಳನ್ನು ತೀರಿಸಬೇಕಿದೆ. ಅರುಣ್ ತನ್ನ ಸ್ನೇಹಿತರ ಕಡೆ ನೋಡಿ ಕಣ್ಣು ಮಿಟುಕಿಸಿ, ಖಂಡಿತ ಮ್ಯಾಮ್, ನಿಮ್ಮ ಆಜ್ಞೆ ಮೀರುವ ಶಕ್ತಿ ನನಗಿಲ್ಲ ಎಂದು ವ್ಯಂಗ್ಯವಾಗಿ ಹೇಳಿ ಹೊರಟು ಹೋದನು. ಸಂಜೆ ಕಾಲೇಜು ಖಾಲಿಯಾಗಿತ್ತು. ಅರುಣ್ ಅಹಂಕಾರದಿಂದ ಗಾಯತ್ರಿಯ ಕ್ಯಾಬಿನ್ಗೆ ಪ್ರವೇಶಿಸಿದನು. ಗಾಯತ್ರಿ ತನ್ನ ಮೇಜಿನ ಮೇಲೆ ಕೆಲವು ದಾಖಲೆಗಳನ್ನು ಹರಡಿಕೊಂಡು ಕುಳಿತಿದ್ದಳು. ಅರುಣ್ ಬಂದವನೇ, ಏನು ಮ್ಯಾಮ್ ಇಷ್ಟೊಂದು ಗಂಭೀರವಾಗಿದ್ದೀರಿ? ನನ್ನ ಲವ್ ಲೆಟರ್ ಏನಾದರೂ ಸಿಕ್ಕಿತೆ? ಅರುಣ್, ನಿನ್ನ ಬೆಟ್ ಬಗ್ಗೆ ನನಗೆ ಗೊತ್ತು. 1 ಲಕ್ಷ ರೂಪಾಯಿ ಮತ್ತು ಆ ಹೊಸ ಐಫೋನ್. ನಿನ್ನ ಸಾಧನೆ ನಿಜಕ್ಕೂ ದೊಡ್ಡದು. ಅರುಣ್ ಮುಖದ ಮೇಲಿದ್ದ ನಗು ಕ್ಷಣಾರ್ಧದಲ್ಲಿ ಮಾಯವಾಯಿತು. ನೀವು ಏನು ಹೇಳುತ್ತಿದ್ದೀರಿ ಎಂದು ತಡಬಡಾಯಿಸಿದನು. ಸುಳ್ಳು ಹೇಳಬೇಡ. ಕ್ಯಾಂಟೀನ್ನಲ್ಲಿ ನಿನ್ನ ಮತ್ತು ನಿನ್ನ ಸ್ನೇಹಿತರ ಮಾತುಗಳನ್ನು ನಾನು ಕೇಳಿಸಿಕೊಂಡಿದ್ದೇನೆ. ನೀನು ನನ್ನನ್ನು ಬಳಸಿಕೊಂಡೆ ಎಂದು ಬೀಗುತ್ತಿದ್ದೀಯ ಅಲ್ವಾ? ಆದರೆ ಆರ್ಯನ್, ನೀನು ಮರೆತ ಒಂದು ವಿಷಯವಿದೆ. ನಾನು ಕೇವಲ ಒಬ್ಬ ಮಹಿಳೆಯಲ್ಲ, ನಾನು ನಿನ್ನ ಶಿಕ್ಷಕಿ ಕೂಡ. ಆಗ ಅರುಣ್ ಹೇಳಿದ, ಸೋ ವಾಟ್? ನೀವು ಏನು ಮಾಡಬಲ್ಲಿರಿ? ಪೊಲೀಸರಿಗೆ ದೂರು ನೀಡುತ್ತೀರಾ? ಹಾಗೆ ಮಾಡಿದರೆ ನಿಮ್ಮ ಗೌರವವೇ ಹರಾಜಾಗುತ್ತದೆ. ಆ ರಾತ್ರಿ ನೀವು ಸ್ವ ಇಚ್ಛೆಯಿಂದ ನನ್ನ ಜೊತೆ ಬಂದಿದ್ದೀರಿ ಎಂಬುದು ನಿಮಗೂ ಗೊತ್ತು. ಗಾಯತ್ರಿ ಲಘುವಾಗಿ ನಗುತ್ತಾ, ಪೊಲೀಸರು? ಇಲ್ಲ ಅರುಣ್, ಅಷ್ಟು ಕೆಳಮಟ್ಟಕ್ಕೆ ನಾನು ಇಳಿಯುವುದಿಲ್ಲ. ಆದರೆ ನೀನು ಈ ಕಾಲೇಜಿಗೆ ಬಂದಿದ್ದು ಸ್ಕಾಲರ್ಶಿಪ್ ಮೇಲೆ ಎಂಬುದು ನಿನಗೆ ನೆನಪಿರಲಿ. ನಿನ್ನ ಎಲ್ಲ ಶೈಕ್ಷಣಿಕ ದಾಖಲೆಗಳು ಮತ್ತು ನಿನ್ನ ಕಾಲೇಜು ಫಂಡ್ನಿಂದ ದುರುಪಯೋಗ ಪಡಿಸಿಕೊಂಡ ಸಣ್ಣ ಪುಟ್ಟ ವಿಚಾರಗಳ ಪಟ್ಟಿ ನನ್ನ ಕೈಲಿದೆ.
ನೀವು ನನ್ನನ್ನು ಹೆದರಿಸುತ್ತಿದ್ದೀರಾ? ಇಲ್ಲ, ನಿನಗೆ ಶಿಕ್ಷಣ ನೀಡುತ್ತಿದ್ದೇನೆ. ಈ ದಾಖಲೆಗಳನ್ನು ನಾನು ಪ್ರಾಂಶುಪಾಲರಿಗೆ ನೀಡಿದರೆ ನೀನು ಕಾಲೇಜಿನಿಂದ ಡಿಬಾರಾಗುವುದು ಮಾತ್ರವಲ್ಲ, ನಿನಗೆ ಜೀವನದಲ್ಲಿ ಯಾವ ಕಂಪನಿಯೂ ಕೆಲಸ ನೀಡುವುದಿಲ್ಲ. 1,00,000 ಬೆಟ್ ಗೆದ್ದು ನೀನು ನಿನ್ನ ಇಡೀ ಭವಿಷ್ಯವನ್ನೇ ಸೋಲುತ್ತಿದ್ದೀಯಾ? ಅರುಣ್ನ ಮುಖ ಬಿಳುಚಿಕೊಂಡಿತು. ಅವನು ಅಂದುಕೊಂಡದಕ್ಕಿಂತ ಗಾಯತ್ರಿ ಹೆಚ್ಚು ಶಕ್ತಿಯುತವಾಗಿದ್ದಳು. ಈಗ ನಿನ್ನ ಮುಂದೆ 2 ದಾರಿಗಳಿವೆ. ಒಂದು, ನೀನು ನಿನ್ನ ಸ್ನೇಹಿತರ ಮುಂದೆ ನಿಂತು ನೀನು ಮಾಡಿದ ವಂಚನೆಯನ್ನು ಒಪ್ಪಿಕೊಂಡು ಕ್ಷಮೆ ಕೇಳಬೇಕು ಮತ್ತು ನೀನು ಗೆದ್ದ ಆ ಹಣವನ್ನು ಕಾಲೇಜಿನ ಬಡ ವಿದ್ಯಾರ್ಥಿಗಳ ನಿಧಿಗೆ ದಾನ ಮಾಡಬೇಕು. ಎರಡನೇದಾಗಿ, ಈ ದಾಖಲೆಗಳು ನೇರವಾಗಿ ಬೋರ್ಡ್ ಮೀಟಿಂಗ್ ತಲುಪುತ್ತವೆ. ನಿರ್ಧಾರ ನಿನ್ನದು. ಅರುಣ್ ನಡುಗುತ್ತಾ ಅವಳ ಕಾಲಿಗೆ ಬಿದ್ದನು. ಕ್ಷಮಿಸಿ ಮ್ಯಾಮ್, ನಾನು ತಪ್ಪು ಮಾಡಿದೆ. ದಯವಿಟ್ಟು ನನ್ನ ಭವಿಷ್ಯ ಹಾಳು ಮಾಡಬೇಡಿ ಎಂದು ಬೇಡಿಕೊಂಡನು. ಕಾಲಿಗೆ ಬೀಳಬೇಡ ಅರುಣ್. ಮಹಿಳೆಯನ್ನು ವಸ್ತು ಎಂದು ಭಾವಿಸುವ ನಿನ್ನ ಬುದ್ಧಿಗೆ ನಾನು ವಿಷಾದಿಸುತ್ತೇನೆ. ಎದ್ದು ಹೋಗು ಮತ್ತು ನಾನು ಹೇಳಿದಂತೆ ಮಾಡು. ಮರುದಿನ ಅರುಣ್ ಎಲ್ಲರ ಮುಂದೆ ತನ್ನ ತಪ್ಪನ್ನು ಒಪ್ಪಿಕೊಂಡನು. ಕಾಲೇಜಿನಾದ್ಯಂತ ಅವನಿಗೆ ಚೀಮಾರಿ ಹಾಕಲಾಯಿತು. ಅವನು ಕಾಲೇಜಿನಿಂದ ಸ್ವಯಂ ಪ್ರೇರಿತವಾಗಿ ಹೊರನಡೆದನು. ಗಾಯತ್ರಿಗೆ ಈಗ ನಿರಾಳವೆನಿಸಿತು. ಅವಳು ಸೋಲಲಿಲ್ಲ, ಬದಲಾಗಿ ಅನ್ಯಾಯದ ವಿರುದ್ಧ ಹೋರಾಡಿ ಗೆದ್ದಿದ್ದಳು. ಆ ಘಟನೆ ಅವಳಿಗೆ ಒಂದು ದೊಡ್ಡ ಪಾಠ ಕಲಿಸಿತ್ತು. ಒಂಟಿತನವೆಂದರೆ ದೌರ್ಬಲ್ಯವಲ್ಲ ಮತ್ತು ಪ್ರೀತಿಯ ಹೆಸರಿನಲ್ಲಿ ಬರುವ ಪ್ರತಿಯೊಂದು ಕೈಯೂ ನಂಬಿಕೆಗೆ ಅರ್ಹವಲ್ಲ. ಗಾಯತ್ರಿ ಈಗ ಮತ್ತೆ ತನ್ನ ಪಾಠ ಪ್ರವಚನಗಳಲ್ಲಿ ತೊಡಗಿಸಿಕೊಂಡಳು. ಆದರೆ ಅವಳ ವ್ಯಕ್ತಿತ್ವದಲ್ಲಿ ಈಗ ಹಿಂದಿಗಿಂತಲೂ ಹೆಚ್ಚಿನ ಆತ್ಮವಿಶ್ವಾಸ ಮತ್ತು ತೇಜಸ್ಸು ತುಂಬಿತ್ತು. ಅವಳು ಮತ್ತೆ ತನ್ನ ಒಂಟಿ ಜೀವನವನ್ನು ಪ್ರೀತಿಸಲು ಆರಂಭಿಸಿದಳು. ಆದರೆ ಈ ಬಾರಿ ಅವಳು ಕೇವಲ ಶಿಕ್ಷಕಿಯಾಗಿರಲಿಲ್ಲ, ತನ್ನ ಜೀವನದ ಹಾದಿಯನ್ನು ತಾನೇ ರೂಪಿಸಿಕೊಳ್ಳುವ ಸಶಕ್ತ ಮಹಿಳೆಯಾಗಿದ್ದಳು. ವೀಕ್ಷಕರೇ, ನಂಬಿಕೆ ಮತ್ತು ಪ್ರೀತಿ ಜೀವನದ ಅಡಿಪಾಯಗಳಾಗಿದ್ದರೂ ಅತಿಯಾದ ಭಾವುಕತೆ ವಂಚಕರಿಗೆ ದಾರಿಯಾಗಬಹುದು. ಸ್ವಾಭಿಮಾನಕ್ಕಿಂತ ದೊಡ್ಡದು ಯಾವುದೂ ಇಲ್ಲ. ವೀಕ್ಷಕರೇ, ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಮತ್ತು ನಿಮ್ಮವರಿಗೆ ಶೇರ್ ಮಾಡಿ. ಹೊಸ ಕಥೆಯೊಂದಿಗೆ ಮತ್ತೊಮ್ಮೆ ಭೇಟಿಯಾಗೋಣ. ಸದಾಕಾಲ ನಗುತ್ತಿರಿ. ಧನ್ಯವಾದಗಳು.